ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಅಂತಂದರೆ ಅದು UI. ಅದರಲ್ಲೂ ಉಪೇಂದ್ರ ನಿರ್ದೇಶನ ಮಾಡ್ತಾರೆ ಅಂತಂದರೆ ಸಾಕಷ್ಟು ಅಭಿಮಾನಿಗಳಲ್ಲಿ ನಿರೀಕ್ಷೆ ಇರುತ್ತೆ. ಅವರ ಸಿನಿಮಾಗಳು ಭಿನ್ನವಾಗಿರುತ್ತೆ. ಇತರ ಎಲ್ಲ ನಿರ್ದೇಶಕರಿಗಿಂತಲೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಆ ಒಂದು ಸಿನಿಮಾದ ಟೀಸರ್ ಇವತ್ತು ಬಿಡುಗಡೆ ಆಗಿದೆ. ಬಹು ನಿರೀಕ್ಷಿತವಾದಂತಹ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಫಸ್ಟ್ ಲುಕ್ ಇವತ್ತು ಬಿಡುಗಡೆ ಆಗಿದೆ. ಬೆಂಗಳೂರಿನಲ್ಲಿ ಆ ಒಂದು ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮ ನಡೀತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆಗೆ ಟಾಲಿವುಡ್ನ ನಿರ್ಮಾಪಕ ಅಲ್ಲು ಅರವಿಂದ್ ಸಿನಿಮಾದ ಟೀಸರ್ನ ಬಿಡುಗಡೆ ಮಾಡಿದರೆ, ಟ್ವಿಟ್ಟರ್ ನಲ್ಲಿ ಕಿಚ್ಚ ಸುದೀಪ್ ಅವರು ಟೀಸರ್ನ ಬಿಡುಗಡೆ ಮಾಡಿರುವಂಥದ್ದು. ಈಗಾಗಲೇ ಉಪೇಂದ್ರ ನಿರ್ದೇಶನ ಮಾಡಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ ಅಂತಂದರೆ ಅದರಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸ್ತಾರೆ. ಜೊತೆಗೆ ಏನಾದರೂ ಒಂದು ಕಥೆಯನ್ನು, ಒಂದು ಥೀಮನ್ನು ಇಟ್ಕೊಂಡು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ ಅನ್ನುವಂಥದ್ದು ಈ ಹಿಂದೆ ಸಾಬೀತಾಗಿದೆ. ಇವತ್ತು ಬಿಡುಗಡೆಯಾದಂತಹ UI ಟೀಸರ್ನಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ, ಜೊತೆಗೆ ಸಿನಿಮಾದ ಫಸ್ಟ್ ಲುಕ್ ಏನು ಹೇಳುತ್ತೆ, ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಕೊನೆಯವರೆಗೂ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಹಾಗೆಯೇ ನೀವು ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಯಾಕೆಂತಂದರೆ ನಾವು ಮುಂದೆ ಯಾವುದೇ ರೀತಿಯಾದಂಥ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದರೆ ಅದು ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ, ಜೊತೆಗೆ ಅದನ್ನು ನೋಡುವಂಥದ್ದು ಕೂಡ ಸಾಧ್ಯ ಆಗುತ್ತೆ. ಈ ಒಂದು UI ಟೀಸರ್ನ ಬಗ್ಗೆ ನಾವು ಹೇಳ್ತಾ ಹೋದಾಗ, ಮೊದಲು ಟೀಸರ್ ಆರಂಭ ಆಗ್ತಿದ್ದಂಗೆ ಅಂದರೆ 1 ನಿಮಿಷ 36 ಸೆಕೆಂಡ್ನ ಟೀಸರ್ ಇರುವಂಥದ್ದು. ಟೀಸರ್ ಆರಂಭ ಆಗ್ತಿದ್ದಂತೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಬದಲಾಗಿ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಟೀಸರ್ ಓಪನ್ ಆಗುತ್ತೆ. ಅಂದರೆ ಇದು AI ಜಗತ್ತಲ್ಲ, ಇದು UI ಜಗತ್ತು ಎನ್ನುವಂತಹ ಒಂದು ಟ್ಯಾಗ್ಲೈನ್ ಮೂಲಕ ಅಥವಾ ಒಂದು ಹಿನ್ನೆಲೆಯ ಧ್ವನಿಯ ಮೂಲಕ ಟೀಸರ್ ಆರಂಭ ಆಗುತ್ತೆ. ಟೀಸರ್ ಆರಂಭ ಆಗ್ತಿದ್ದಂತೆ ನಮಗೆ ಹೊಸ ಪ್ರಪಂಚಕ್ಕೆ, ಅದರಲ್ಲೂ ಹಾಲಿವುಡ್ನ ಸಿನಿಮಾ ನೋಡಿದಂತಹ ರೀತಿಯಲ್ಲಿ ಹಾಲಿವುಡ್ನ ಸೀನ್ಗಳು ಯಾವ ರೀತಿ ಬರುತ್ತೆ ಆ ಒಂದು ಸೀನ್ನ ಮಾದರಿಯಲ್ಲಿ ನಮಗೆ ಟೀಸರ್ ಆರಂಭ ಆಗುತ್ತೆ. ಅದಾದ ನಂತರ ಈ ಒಂದು ಟೀಸರ್ ನಿರೀಕ್ಷೆ ಇರುತ್ತೆ. ಉಪೇಂದ್ರ ಅವರು ನಿರ್ದೇಶನ ಮಾಡಿ ಜೊತೆಗೆ ಅವರು ಅಭಿನಯ ಮಾಡಿರುವಂತಹ ಒಂದು ಸಿನಿಮಾ ಯಾವ ರೀತಿಯಾಗಿ ಬಂದಿದೆ ಅನ್ನುವಂಥದ್ದು. ಈ ಹಿಂದೆ ಬಿಡುಗಡೆ ಆಗಿರುವಂತಹ ಎಲ್ಲ ಟೀಸರ್ಗಳಿಗಿಂತಲೂ ಕೂಡ ಸಮಥಿಂಗ್ ಡಿಫ್ರೆಂಟ್ ಇರುವಂತಹ ಒಂದು ಫೀಲನ್ನು ಈ ಒಂದು ಟೀಸರ್ ಕೊಡುತ್ತೆ. ಜೊತೆಗೆ ಪೈರಟಸ್ ಆಫ್ ಕೆರಾಬಿಯನ್ ಲೋಕವೋ ಎನ್ನುವಂತಹ ಒಂದು ಭ್ರಮೆಯನ್ನು ಕೂಡ ಟೀಸರ್ ಹುಟ್ಟಿಸುತ್ತೆ. ಸ್ನೇಹಿತರೆ, ಟೀಸರ್ ಬಿಡುಗಡೆ ಆದಂಥ ಅಂದರೆ ಫಸ್ಟ್ ಲುಕ್ ಏನಿದೆ ಅದು ನಮಗೆ ಒಂದು ರೀತಿ ಹೊಸ ಫ್ಯಾಂಟಸಿ ಜಗತ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮೊದಲು ಈ ಹಿಂದೆ ನಾವು ನೋಡಿದ್ವಿ ಹಾಲಿವುಡ್ನ ಅವತಾರ್ ಸಿನಿಮಾ ಏನಿದೆ, ಅವತಾರ್ ಸಿನಿಮಾದಲ್ಲಿರುವಂತಹ ಕ್ಯಾರೆಕ್ಟರ್ಗಳೇನಿದ್ವು ಅದು ಈ ಟೀಸರ್ನ ಮೊದಲಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಟೀಸರ್ನ ಆರಂಭದಲ್ಲಿ ಅವತಾರ್ನ ವೇಷದಲ್ಲಿರುವಂತಹ ಯುವಕ ಯುವತಿ ಎಂಟ್ರಿ ಆಗ್ತಿದ್ದಂತೆ ಇದು AI ಅಲ್ಲ, ಬದಲಾಗಿ UI ಜಗತ್ತು ಅನ್ನುವಂಥದ್ದು ಒಂದು ಹಿನ್ನೆಲೆ ಬರುತ್ತೆ. ಹಿನ್ನೆಲೆ ಬರ್ತಾ ಇದ್ದಂತೆಯೇ ಮರದ ಟೊಂಗೆಯ ಮೇಲೆ ಹಾವೊಂದು ನಿಧಾನವಾಗಿ ಸರ್ಕೊಂಡು ಹೋಗುತ್ತೆ. ಇದು ಟೀಸರ್ನ ಆರಂಭ ಆಗುತ್ತೆ. ಅದಾದ ನಂತರ ಕಾಡು ಮೇಡು, ನದಿ ಕೊಳ, ಬೆಟ್ಟ ಗುಡ್ಡಗಳನ್ನು ದಾಟಿಕೊಂಡು ಕ್ಯಾಮ್ರಾ ನಗರದ ಒಳಗಡೆ ಪ್ರವೇಶ ಆಗುತ್ತೆ. ಪ್ರವೇಶ ಆಗ್ತಾ ಇದ್ದಂತೆಯೇ ಅಲ್ಲಿ ಒಬ್ಬ ರಾಜನಂತಹ ವ್ಯಕ್ತಿ ಇಳಿಯುತ್ತಾನೆ. ಅದು ಆ ಟೀಸರ್ನಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಒಂದು ಕಡೆ ಯಾವುದೋ ನಗರದ ಒಳಗೆ ಪ್ರವೇಶ ಆಗುತ್ತೆ ಕ್ಯಾಮ್ರಾ. ಅದಾದ ನಂತರ ಮತ್ತೊಂದು ಸೀನ್ನಲ್ಲಿ ಯಾವುದೋ ಒಂದು ಹಾಸ್ಯದ ಜಗತ್ತಿಗೋ ಅಥವಾ ಫ್ಯಾಂಟಸಿ ವರ್ಡ್ಗೋ ನಾವು ಎಂಟ್ರಿ ಆಗಿದ್ದೀವಿ ಅನ್ನುವಂತಹ ಒಂದು ಗೊಂದಲವನ್ನು ಮೂಡಿಸುವಂತಹ ಟೀಸರ್ ಇರುತ್ತೆ. ಅದಾದ ನಂತರ ಒಂದು ಕಡೆ ರಾಜ, ಮತ್ತೊಂದು ಕಡೆ ಹಾಸ್ಯದ ಜಗತ್ತು, ಮತ್ತೊಂದು ಕಡೆ ಜೋಕರ ಬಣ್ಣ ಬಳದಿರುವಂಥ ಹಲವಾರು ಈ ಒಂದು ಟೀಸರ್ನಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಜೋಕರ್ ಬಣ್ಣವನ್ನು ಬಳದಿರುವಂತಹ ಹಿರಿಯ ಹಾಸ್ಯ ನಟ ಸಾಧು ಕೋಕಿಲ ಒಂದು ನಗುವನ್ನು ಕೊಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸಿನಿಮಾದಲ್ಲಿ ನಗುವಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕೊರತೆ ಇಲ್ಲ ಅನ್ನುವಂಥದ್ದನ್ನು ಉಪೇಂದ್ರ ಅವರು ತೋರಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಯುದ್ಧದ ಜಗತ್ತಿಗೆ ನಮ್ಮನ್ನು ಟೀಸರು ಕರ್ಕೊಂಡು ಹೋಗುತ್ತೆ. ಸಾವಿರಾರು ಕೈದಿಗಳನ್ನು ಬಂಧಿಸಲ್ಪಟ್ಟಂತಹ ಒಂದು ಜೈಲು ಕಾಣಿಸುತ್ತೆ. ಅದಾದ ನಂತರ ಕುದುರೆ ಮೇಲೆ ಒಬ್ಬ ನಡ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರು ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಕೊನೆಯದಾಗಿ ಅಂದರೆ ಟೀಸರ್ನ ಅಂತಿಮದಲ್ಲಿ ಉಪೇಂದ್ರ ಅವರ ಮುಖ ಕಾಣುತ್ತೆ. ಮುಖ ಶೇಡ್ ಆಗ್ತಾ ಹೋದಂತೆ UI ಎನ್ನುವಂತಹ ಒಂದು ಟೀಸರಲ್ಲಿ, ಅಂದರೆ ಸಿನಿಮಾದ ಟೈಟಲಲ್ಲಿ ಕಾಣಿಸುತ್ತೆ. ಇದು
1 ನಿಮಿಷ 36 ಸೆಕೆಂಡನ್ನ UI ಟೀಸರ್ನ ಹೈಲೈಟ್. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಒಂದಷ್ಟು ಪ್ರತಿ ಫ್ರೇಮ್ನಲ್ಲೂ ಕೂಡ ಗೊಂದಲವನ್ನು ಜೊತೆಗೆ ಕ್ಯೂರಿಯಾಸಿಟಿಯನ್ನು ಇನ್ನೇನಾಗುತ್ತೋ ನೆಕ್ಸ್ಟ್ ಸೀನ್ ಏನಾಗುತ್ತೋ ಅನ್ನುವಂತಹ ಒಂದು ಸಸ್ಪೆನ್ಸನ್ನು ಇಟ್ಕೊಂಡಿರುವಂತಹ ಟೀಸರ್ ಇವತ್ತು ಬಿಡುಗಡೆ ಆಗಿದೆ. ಒಟ್ಟಿನಲ್ಲಿ ನಾವು ಹೇಳ್ತಾ ಹೋಗೋದಾದರೆ ಟೀಸರ್ ನಮ್ಮನ್ನು ಒಂದು ಭ್ರಮೆಯ ಜಗತ್ತಿಗೆ ತೆಗೆದುಕೊಂಡು ಹೋಗುತ್ತೆ. ಈ ಒಂದು ಚಿತ್ರದಲ್ಲಿ ನಿರ್ದೇಶಕರಾಗಿ ಉಪೇಂದ್ರ, ಹಾಗೆಯೇ ಹೀರೋ ಆಗಿನೂ ಕೂಡ ಉಪೇಂದ್ರ ಅವರು ಇಲ್ಲಿ ರೀಶ್ಮಾ ನಾಣಯ್ಯ ಅವರ ಜೊತೆಗೆ ಪ್ರಮುಖವಾದಂಥ ಒಂದು ಪಾತ್ರವನ್ನು ಮಾಡಿದ್ದಾರೆ. ಜೊತೆಗೆ ನಿಧಿ ಸುಬ್ಬಯ್ಯನೂ ಕೂಡ ಈ ಒಂದು ಸಿನಿಮಾದಲ್ಲಿದ್ದಾರೆ. ಹಾಗೆಯೇ ಸಾಧು ಕೋಕಿಲ ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ UI ಚಿತ್ರದಲ್ಲಿ ಗಮನವನ್ನು ಸೆಳೀತಾರೆ. ಜಿ ಮನೋಹರನ್ ಹಾಗೂ KP ಶ್ರೀಕಾಂತ್ ಅವರು ಈ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. B ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆಯನ್ನು ಕೂಡ ಈ ಒಂದು ಚಿತ್ರಕ್ಕೆ ಮಾಡಿದ್ದಾರೆ. ಇಡೀ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಈ ಹಿಂದೆ ನಾವು 4-5 ಭಾಷೆಗಳಲ್ಲಿ ಮಾತ್ರ ಸಿನಿಮಾ ಬಿಡುಗಡೆ ಆಗ್ತಾಯಿತ್ತು. ಆದರೆ ಈ ಒಂದು ಸಿನಿಮಾ ಕನಿಷ್ಠ 8 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಸಿನಿಮಾ ತಂಡ ಮುಂದಿನ ದಿನಗಳಲ್ಲಿ ಸಿನಿಮಾದ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡುವಂಥ ಕೆಲಸ ಮಾಡುತ್ತೆ. ಸೊ ಈ ಒಂದು ಟೀಸರ್ನ ನೀವು ಕೂಡ ಲಹರಿ ಮ್ಯೂಸಿಕ್ನಲ್ಲಿ ಈ ಒಂದು ಟೀಸರ್ ಬಿಡುಗಡೆ ಆಗಿದೆ. ನೀವು ಟೀಸರ್ನ ನೋಡಿ ಕ್ಯೂರಿಯಾಸಿಟಿಯನ್ನು ಹೆಚ್ಚಳ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಇತರಿಗೂ ಕೂಡ ಶೇರನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.